ನಮಸ್ತೆ ವೀಕ್ಷಕರೇ, ರಿಪೋರ್ಟ್ಗೆ ಸ್ವಾಗತ. ನಾನು ಮಂಜುನಾಥ್. ಇನ್ನು ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನಲ್ಲಿ ಇದೀಗ ಶಾಸಕರು ಸೇರಿದಂತೆ ಸ್ವಾಮೀಜಿಗಳ ಸಭೆಯನ್ನು ನಡೆಸಲಾಗಿದೆ. ಬಗ್ಗೆ ಬ್ರೇಕಿಂಗ್ ಇದೆ ನೋಡಿ. ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇದೆ ಇದೀಗ ಹೇಮಾವತಿ ಹೋರಾಟದ ಕಿಚ್ಚು. ತುಮಕೂರು ಜಿಲ್ಲೆಯಾದ್ಯಂತ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಂತಿಮ ಹಂತದ ಹೋರಾಟದ ರೂಪುರೇಷೆಗಾಗಿ ಸಭೆಯನ್ನು ನಡೆಸಲಾಗಿದೆ. ವಿವಿಧ ಮಠದ ಮಠಾಧೀಶರು, ಶಾಸಕರು, ಮುಖಂಡರ ನೇತೃತ್ವದಲ್ಲಿ ಸಭೆಯನ್ನ ಮಾಡಿರ್ತಕ್ಕಂಥದ್ದು. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕಿಂಗ್ ಕೆನಾಲ್ ಯೋಜನೆ ವಿರುದ್ಧವಾಗಿ ಇದೀಗ ಹೋರಾಟ ಜೋರು ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ಮುಂದಿನ ಹೋರಾಟಕ್ಕೆ ಮಹತ್ವದ ಸಭೆ ನಡೆಸಿರ್ತಕ್ಕಂಥದ್ದು ಬಿಜೆಪಿ, ಜೆಡಿಎಸ್ ಹಾಗೆಯೇ ರೈತ ಪರ ಸಂಘಟನಾ ನಾಯಕರು. ನಗರದ ಜಯದೇವ ಮುರುಘರಾಜೇಂದ್ರ ಸಭಾಭವನದಲ್ಲಿ ಮಹತ್ವದ ಸಭೆಯನ್ನು ನಡೆಸಲಾಗಿದೆ. ರೈತ ಸಂಘಟನೆಗಳು, ಸಾರ್ವಜನಿಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಜನಪರ ಸಂಘಟನೆಗಳ ಮುಖಂಡರು ಹಾಗೆ ವಿವಿಧ ಮಠಾಧೀಶರು ಸಭೆ ನಡೆಸಿದ್ದಾರೆ. ತುಮಕೂರು ಜಿಲ್ಲೆಯ ಮೂಲಕವಾಗಿ ಮಾಗಡಿ ರಾಮನಗರ ಭಾಗಕ್ಕೆ ನೀರನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕಾಮಗಾರಿಯನ್ನ, ಯೋಜನೆಯನ್ನ ಕೈಬಿಡಿ ಅಂತೇಳಿ ಹಿಂದೆ ಕೂಡ ತುಮಕೂರು ಬಂದ್ ಮಾಡಲಾಗಿತ್ತು. ಅನೇಕ ಪ್ರತಿಭಟನೆ ಕೂಡ ಮಾಡಲಾಗಿತ್ತು. ಆದರೆ ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದಂತಹ ರಾಜ್ಯ ಸರ್ಕಾರ ಇದೀಗ ಈ ಒಂದು ಯೋಜನೆಯನ್ನ ಮುಂದುವರಿಸೋದಕ್ಕೆ ಮುಂದಾಗಿದೆ. ಇತ್ತೀಚೆಗಷ್ಟೇ ಕೂಡ ಗುಬ್ಬಿ ತಾಲೂಕಿನಲ್ಲಿ ಪೊಲೀಸರ ಸರ್ಪಗಾವಲಿನಲ್ಲಿ ಈ ಒಂದು ಯೋಜನೆಯ ಕಾಮಗಾರಿಯನ್ನ ಆರಂಭ ಮಾಡಿರ್ತಕ್ಕಂಥದ್ದು. ಇದಕ್ಕೆ ವ್ಯಾಪಕವಾಗಿ ವಿರೋಧ ಕೂಡ ಕೇಳಿ ಬರ್ತಾ ಇದೆ. ಇದೀಗ ಈ ಹಿಂದೆ ಕೂಡ ಏನು ಸುದ್ದಿಗೋಷ್ಠಿ ನಡೆಸಿ ಶಾಸಕರಾಗಿರ್ತಕ್ಕಂಥ ಜ್ಯೋತಿ ಗಣೇಶ್ ಹಾಗೆ ಸುರೇಶ್ ಗೌಡ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಈ ಒಂದು ಹೋರಾಟದ ರೂಪುರೇಷೆಯನ್ನ ತೆಗೆದುಕೊಳ್ತಕ್ಕಂಥದ್ದಕ್ಕೆ ಹೆಜ್ಜೆಯನ್ನ ಇಟ್ಟಿದ್ರು. ಇದೀಗ ಅಂತಿಮವಾಗಿ ಇಂದು ಮುರುಘರಾಜೇಂದ್ರ ಸಭಾಭವನದಲ್ಲಿ ಈ ಸಭೆಯನ್ನು ಸೇರಿರ್ತಕ್ಕಂಥದ್ದು. ಅನೇಕ ಶ್ರೀಗಳು, ಸ್ವಾಮೀಜಿಗಳು ಭಾಗಿಯಾಗಿದ್ದಾರೆ. ರಾಜಕೀಯ ನಾಯಕರು ಕೂಡ, ಮುಖಂಡರು ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಜೊತೆಗೆ ರೈತ ಸಂಘಟನೆಗಳ ಮುಖಂಡರು, ಅದೇ ರೀತಿಯಾಗಿ ಸಾರ್ವಜನಿಕರು ಕೂಡ ಭಾಗಿಯಾಗೋದ್ರ ಮೂಲಕವಾಗಿ ಈ ಒಂದು ಯೋಜನೆಯನ್ನ ನಿಲ್ಲಿಸಬೇಕು. ಈ ತುಮಕೂರು ಜಿಲ್ಲೆಗೆ ಬರಡು ಭೂಮಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ಕೂಡ ಆರಂಭ ಮಾಡಲಿಕ್ಕೆ ಮುಂದಾಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು. ಇದಕ್ಕೆ ವ್ಯಾಪಕವಾಗಿ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಏನ್ ಮಾಡ್ತಾ ಇದೀವಿ, ಒಂದು ರೀತಿ ಮುಂದೆ ಅಂತ ಇಲ್ಲಿ ತನಕ ಮಾಡಿದೀವಿ, ಒಳ್ಳೆದೇನೆ. ಆದ್ರೆ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು, ಕಾನೂನು ರೀತಿಯ ಹೋರಾಟ. ಕಾನೂನು ರೀತಿ ಹೋರಾಟ ಮಾಡ್ಬೇಕಾದ್ರೆ ಏನನ್ನ ಗಮನಿಸ್ಬೇಕು, ಅವ್ರು ಹೇಮಾವತಿ ನಾಲೆಯನ್ನು ಮಾಡ್ತಾ ಇರೋದ್ರಲ್ಲಿ ಏನ್ ವೀಕ್ನೆಸ್ ಇದೆ ಅನ್ನೋದನ್ನ ಗಮನಿಸ್ಬೇಕು. ಏನ್ ವೀಕ್ನೆಸ್ ಇದೆ? ಟ್ರಿಬ್ಯುನಲ್ ನಲ್ಲಿ ಮೊದಲು ಈ ಚಾನಲ್ ಮಾಡಬೇಕಾದ್ರೆ ಎಲ್ಲಿಗಾಗಿ ಚಾನಲ್ ಮಾಡಿತ್ತು, ಯಾವ ಪ್ರದೇಶಗಳಿಗೆ ನೀರಾವರಿಗಾಗಿ ಚಾನಲ್ ಪರ್ಮಿಷನ್ ಕೊಟ್ಟಿದೆ ಟ್ರಿಬ್ಯುನಲ್ ಅವರು. ಮೂಲ ಚಾನಲ್ ಅನ್ನ ಬೈಫರ್ಕೇಶನ್ ಮಾಡೋ ಪರ್ಮಿಷನ್ ಇದೆಯಾ ಇಲ್ವಾ, ಹೆಂಗ್ ಪರ್ಮಿಷನ್ ತಗೊಂಡು ಯಾವ ರೀತಿಯಾಗಿ ಅವರು ಬೈಫರ್ಕೇಶನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಅದ್ರೊಳಗೆ ಅವ್ರದ್ದು ತಪ್ಪಾಗಿದೆ. ಕುಡಿಗಳು ಹೋಗ್ಲಿಕ್ಕೆ ಚಾನಲ್ ಏನಿದೆ ಅದನ್ನ ಹೋಗ್ಬೇಕು, ಮತ್ತೆ ಏನು ಬೈಫರ್ಕೇಶನ್ ಆಗಬಾರ್ದು ಅಂತ ಇದೆಯಾ ಟ್ರಿಬ್ಯುನಲ್, ಅದನ್ನೆಲ್ಲ ಗಮನಿಸಬೇಕು. ಅದನ್ನ ಗಮನದಲ್ಲಿಟ್ಕೊಂಡು ಕಾನೂನು ರೀತಿಯ ಹೋರಾಟ ಮಾಡಬೇಕು. ಇನ್ನೊಂದು, ಅವ್ರು ಚಾನಲ್ ಮಾಡ್ತಿರ್ಬೇಕಾದ್ರೆ ಎಲ್ಲ ಜಮೀನುಗಳನ್ನ 6141 ಆಗಿದೆಯಾ, ಭೂ ಕಂದಾಯ ಇಲಾಖೆಯಿಂದ ಕಾವೇರಿ ನೀರಾವರಿ ಮುಖ್ಯ ಅಕ್ವೈರೇಷನ್ ಆಗಿದೆಯಾ ಜಮೀನು, ಆಗಲೇ ಅವ್ರು ಏನ್ ಮಾಡ್ತಾ ಇದ್ದಾರೆ, ಇವನ್ನೆಲ್ಲ ನಾವೇನೆಲ್ಲ ಇದ್ದಿದ್ದೇವೆ ವೀಕ್ನೆಸ್ ಇದೆ ಅವರು, ಅವನ್ನೆಲ್ಲ ಇಟ್ಕೊಂಡು ಅದ್ರ ಮೇಲೆ ಕಾನೂನು ರೀತಿ ಹೋರಾಟ ಮಾಡಬೇಕು. ಪ್ರಮುಖವಾಗಿ ಮಾಡಬೇಕಾದ್ರೆ ಕಾನೂನು ರೀತಿ ಹೋರಾಟ ಆಗಬೇಕು. ಸುಮ್ಮನೆ ನಾವು ಕೂಗಾಡೋದ್ರಿಂದ ಅವ್ರು ಅರೆಸ್ಟ್ ಮಾಡ್ತಾರೆ, ಕರ್ಕೊಂಡೋಗಿ ಎಲ್ಲೋ ಬಿಡ್ತಾರೆ, ಕರ್ಕೊಂಡು ಬಿಡ್ತಾರೆ, ಅಷ್ಟೇ ಆಗಲ್ಲ. ಕಾನೂನು ರೀತಿ ಹೋರಾಟ ಮಾಡಿ ಸ್ಟೇ ತಗೊಳ್ಳಿಕ್ಕೆ ಮಾಡಲೇಬೇಕು. ಎರಡನೇದಾಗಿ ರೈತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಸುಮ್ಮನೆ ಈಗ ಆಗಲ್ಲ, ತುಂಬಿ ಆಗ್ಬೇಕು, ಹೋರಾಟ ಆಗ್ಬೇಕು. ಏನಾರು ನಿಲ್ಲಿಸ್ತೀವಿ ಅಂತ ಹೇಳ್ಬೋದು. ಪೊಲೀಸ್ ನಾವು 100 ಜನ ಇದ್ರೆ ನಾವು 500 ಜನ ಹೋಗ್ಬೋದು, ಪೊಲೀಸ್ 500 ಜನ ಅವ್ರೆ ನಾವು 100 ಜನ ಹೋಗ್ತಾ ಇದ್ದೀವಿ. ಇವತ್ತೇನು ರೈತರುಗಳು ಇದಕ್ಕೆ ಸಹಾಯ ಮಾಡಿ ಸಪೋರ್ಟ್ ಕೊಡ್ತಿಲ್ಲ ನಿಮಗೆ. ಹೆಂಗಾಗುತ್ತಪ್ಪ ಅಂದ್ರೆ ಇವತ್ತೆಲ್ಲ ಕೇಳಿದ್ರೆ ಮಾಡ್ತಾರೆ, ಗೊಬ್ಬರ ಅಡಿಗಾಗಿ ಕೇಳಿಸ್ಬೇಕು, ಆ ಸಿಗ್ತಾ ಇಲ್ಲ. ನೀವು ಹಿಂಗೆ ಆದ್ರೆ ಹೇಮಾವತಿ ನೀರಿಲ್ದಲೇನೆ ಅಡಿಕೆ ತೋಟಗಳು ಮನೆಗಳು ಕಿತ್ತಾಕ್ಬಿಟ್ಟು ರಾಗಿ ವ್ಯವಸಾಯ ಮಾಡ್ಬೇಕಲ್ಲ, ಅವಾಗ ಆಸೆಗಾರ ಅವು ಕಿತ್ತಾಕ್ಸಿ ಜೇಸಿಗಳಿಗೆ ಇಟಾಕ್ಸಿಗಳಿಗೆ ದುಡ್ಡಿಲ್ದಂಗೆ. ಹೇಮಾವತಿ ನೀರು ಅಂದ್ರೆ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಗೆ ಬಂದಿಲ್ಲ ಅಂದ್ರೆ ಪೂರ್ತಿ ಸಂಪೂರ್ಣತಃ ಬೆಳೆ ಹೋಗ್ಬೇಕು ಬೆಂಗಳೂರು ಕಡೆ ಕೂಲಿ ಮಾಡಿ. ನೀರು ಎಲ್ಲರಿಗೂ ಬೇಕಾದಂತಹ ಒಂದು ವಸ್ತು. ಆದರೆ ತುಮಕೂರಿಗೆ ವಿಶೇಷವಾಗಿ ಸ್ವತಂತ್ರ ಬಂದಾಗಲಿಂದ ಇಂದಿನವರೆಗೂ ಅನ್ಯಾಯ ಆಗ್ತಾರೆ ಅನ್ನೋದನ್ನ ನಾವು ಎಲ್ಲ ಮನಗಾಣಬೇಕು. ತುಮಕೂರಿಗೆ ಹೇಮಾವತಿ ನೀರು ಬರಬೇಕು, ಆಗ ಹೋರಾಟದ ಮುಖಾಂತರವೇ ಬಂದದ್ದು. ಅದಾದ ಮೇಲೆ ನಾವು ತುಮಕೂರು ಎಲ್ಲ ತಾಲೂಕುಗಳಿಗೆ ಹರಿಸಬೇಕು ಅಂದಾಗ ಎಲ್ಲರೂ ಹೋರಾಟ
ನಮ್ಮ ದೇಶ ನಮ್ಮ ರಾಜ್ಯದ ನೀರನ್ನು ಉಪಯೋಗಿಸಲಿಕ್ಕೆ ನಾವು ಹೋರಾಟ ಮಾಡಬೇಕಂತ ಅನಿವಾರ್ಯ. ಯಾದಕ್ಕೋಸ್ಕರ ಪಟ್ಟಭದ್ರ ಹಿತಾಸಕ್ತಿಗಳು ಅವರಿಗೆ ಆಸೆ ಇದ್ರೆ ಆಗಲ್ಲ, ದುರಾಸೆ ಆಗಿದೆ ಅವರಿಗೆ. ಅದಕ್ಕೋಸ್ಕರ ನಾವು ಏನ್ ಲಿಂಕ್ ಕ್ಯಾನಲ್ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ತುಮಕೂರು ಜಿಲ್ಲೆಗೆ, ತುಮಕೂರು ನಗರಕ್ಕೆ ಕುಡಿಯೋ ನೀರನ್ನು ನಮಗೆ ರಿಸರ್ವ್ ಮಾಡಿ, ನಾವು ಬೇರೆ ಜಿಲ್ಲೆಗೆ ಬೇರೆ ತರ ಕೊಡೋ ನೀರನ್ನ ನಾವು ವಿರೋಧ ಮಾಡ್ತಾ ಇಲ್ಲ. ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಈಗ ತುಮಕೂರು ನಗರಕ್ಕೆ ಹೊಂದುಕೊಂಡಂತಹ ಏನು ಏಷ್ಯಾದಲ್ಲೇ ಮೊದಲ ಇಂಡಸ್ಟ್ರಿಯಲ್ ಏರಿಯಾ ಅಂತ ಏನು ಪ್ರಧಾನಮಂತ್ರಿಗಳು ನಮ್ಮ ಮೋದಿ ಸಾಹೇಬರು ಒಂದು ಅಡಿಗಲ್ನ ಹಾಕೋದ್ರು, ಅದಕ್ಕೆ ನೀರು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಏನು ನಾವು ಗೌರ್ನರಿ ಟ್ಯಾಂಕ್ ಅನ್ನು ನಾವು ಮಾಡೋ ಆಗಲ್ಲ ಅಂತ ಅಂದಾಗ ಹಿಂದಿನ MP ಸಾಹೇಬರು ಹೆಬ್ಬಾಗದ ಕೆರೆಗೆ ರಿಸರ್ವ್ ಮಾಡಿ ಅದನ್ನ ನಾವು ಉಸಿರಾಟಕ್ಕೆ ನಾವು ಹೇಮಾವತಿ ನೀರನ್ನ ಇಂಡಸ್ಟ್ರೀಸ್ ಕೊಡ್ಬೇಕು ಅಂತ ಮಾಡಿದ್ರು. ಅದನ್ನ ನಮಗೆ ಸಾಕಾಗ್ತಾ ಇಲ್ಲ ನೀರು. ಅದ್ರ ಮಧ್ಯದಲ್ಲೇ ಈಗ ಚಾನಲ್ ಮುಖಾಂತರ ಏನು ಕುಡಿಗಲ್ ಹೋಗಿದೆ, ಅಲ್ಲಿಂದ ನಾವು ತಗೊಂಡು ಹೋಗೋರು. ಈಗ ದುರುದ್ದೇಶಪೂರ್ವಕವಾಗಿ ನಾವು ಪೈಪ್ ಮುಖಾಂತರ ರೈತರಿಗೆ ಅನ್ಯಾಯ ಮಾಡಿ ಅವರು ಕೋಟ್ಯಾಂತರ ಸರ್ಕಾರಿ ಹಣವನ್ನ, ಜನಗಳ ಟ್ಯಾಕ್ಸ್ ಹಣವನ್ನ ದುರುಪಯೋಗ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ನಾವೆಲ್ಲರೂ ವಿರೋಧ ಮಾಡ್ತಾ ಇದ್ದೀವಿ. ನಾವು ಯಾರ್ದ ವಿರೋಧ ಅಲ್ಲ. ನಾವು ರಾಮನಗರ, ಅದು ಕರ್ನಾಟಕ ರಾಜ್ಯಕ್ಕೆ ಇದೇ ರೀತಿ ಸೇರಿದಂತ ಒಂದು ನಗರ. ಆದ್ರೆ ದುರದೃಷ್ಟ ಅಂದ್ರೆ ನಾವು ನಿಮ್ಮೆಲ್ಲ ಅರ್ಥ ಮಾಡ್ಕೋಬೇಕು, ತುಮಕೂರು ಜಿಲ್ಲೆಗೆ ಯಾವ ತರ ಅನ್ಯಾಯ ಮಾಡ್ತಾ ಇದ್ರೆ ಯಾವುದೇ ಸರ್ಕಾರ ಇರಲಿ, ನಾನು ಯಾಕೆ ಹೇಳ್ತೇನೆ, ಯಾವುದೇ ಜಾತಿ ಯಾವ ಸರ್ಕಾರ ಇರ್ತಾರಲ್ಲ, ನಾವು ತುಮಕೂರಿಗೆ ನೀರು ಕೊಡ್ಬೇಕು ಅಂದಾಗ ಅಥವಾ ತುಮಕೂರು ಪಾಲು ಬಂದಾಗ ನಮಗೆ ವಿರೋಧಗಳು ಜಾಸ್ತಿ ಆಗವೆ. ಇವತ್ತಿಂದಲ್ಲ ಇದು ಸೂಕ್ತವಾಗಿ ಒಂದು ಕೇಸ್ ಹಾಕಿ ಏನ್ ಮಾಡಬೇಕು ಸ್ವಾಮೀಜಿಯವರು ಹೇಳಿದ್ದಾರೆ. ತುಮಕೂರು ಜಿಲ್ಲೆ ಬಿಟ್ಟು ಏನು 25 TMC ಇದೆ, ಅದು 4 ಸೇರಿ 25 TMC. ನಮ್ಮ ಜಿಲ್ಲೆಗೆ ಬರುವಂತಹ 19 TMC ನೀರೇನಿದೆ ಅದು ನಮ್ಮ ಬಿಟ್ಟು ಆಚೆ ಹೋಗಬಾರ್ದು. ಕುಡಿದಲು ಸೇರಿ ಕುಡಿದಲು ಕೂಡ ನಮ್ಮ ಒಂದು ಜಿಲ್ಲೆಯಲ್ಲಿರುವಂಥದ್ದು. ಎಕ್ಸೆಪ್ಟ್ ಪಾವನ 11 ವಿಧಾನಸಭಾ ಕ್ಷೇತ್ರ 14 ನಾವು 10 ಕ್ಷೇತ್ರ ಅಸೆಂಬ್ಲಿ ಕ್ಷೇತ್ರಕ್ಕೂ ಕೂಡ ಹೇಮಾವತಿ ನೀರನ್ನು ಉಪಯೋಗಿಸ್ತಿದ್ದಾರೆ. ಅದರಲ್ಲಿ ಮೇಜರ್ ಆಗಿ ತುರುವೇಕೆರೆ, ಗುಬ್ಬಿ, ತುಮಕೂರು ತಾಲೂಕು, ಕೋಡಿಗಲ್ಲು ಮೇಜರ್, ಆದ್ಮೇಲೆ ಚಿಕ್ಕಮಗಳೂರು, ಚಿಕ್ಕನಾಯಕನಹಳ್ಳಿ ಮತ್ತು ಶ್ರೀರಂಗಪುರ ಒಟ್ಟಿಗೆ ಸೆಲಾಟ್ಬೇಕು ಅಂತ ನಾವು ಪಾಲ್ಗೊಳ್ಳ ಬಂದ್ಬಿಟ್ರೆ ಎಲ್ಲರೂ ಕೂಡ ನಾವು ಸ್ವಲ್ಪ ಜಾಸ್ತಿನೋ ಹೇಮಾವತಿ ನೀರಿನ ಮೇಲೆ ಅವಲಂಬಿತ. ಹೇಮಾವತಿ ನೀರಿಲ್ಲ ಅಂದ್ರೆ ಪಾಲ್ಗೊಳ್ಳಕ್ಕಿಂತ ಕಡೆಯಾಗಿ ತುಮಕೂರು ಜಿಲ್ಲೆ ಇರ್ತಿತ್ತು ಅಂತ ಸ್ವಾಮೀಜಿಯವರಿಗೆ ಹೇಳಿದ್ರು. ಆದ್ರಿಂದ ಆ ನೀರನ್ನ ಏನು 25 TMC ನಮ್ಮ ಜಿಲ್ಲೆಗೆ ಗೊತ್ತಿರಲಿ, ನಮ್ಮ ಜಿಲ್ಲೆಗೆ ಆಗ್ಬಿಟ್ಟು ಒಂದು 18 TMC ಇರಬೇಕು, 4 ಸೇರ್ಕೊಂಡು 25 TMC. ಆ ನೀರನ್ನ ಯಾವುದೇ ಕಾರಣಕ್ಕೂ ಈ ಜಿಲ್ಲೆ ಬಿಟ್ಟು ಆಚೆ ತಗೊಂಡವರಿಗೆ ಬಿಡಬಾರದು ಅನ್ನೋ ಒಂದು ದೃಷ್ಟಿಯಲ್ಲಿ ಯಾವ ರೀತಿ ಕಾನೂನು ಹೋರಾಟ ಇರ್ಬೋದು ಮತ್ತು ಬಹಿರಂಗ ಹೋರಾಟ ಇರ್ಬೋದು ಎಲ್ಲರೂ ಕೂಡ ನಾವು ಸಿದ್ಧವಾಗಿರ್ಬೇಕು. ಅದಕ್ಕೆ ಅಲ್ಲೂ ಕೂಡ ಯಾಕಂದ್ರೆ ನಗರದಲ್ಲಿ ನಾವು ಯಾರು ಇರ್ಲಿ ಬಿರ್ಲಿ ನೀರು ಬಿಡ್ತಾರೆ ಅಂತ ನಾವು ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ. ನಮ್ಗೆ ನಾವು ತಂದು ಒಂದು TMC ನೀರು ಬೇಕು, TMC ಪ್ರತಿ ವರ್ಷ ನೀರು ಬಿಡ್ತಿದ್ದಾರೆ. ನಮ್ಗೆ ಯಾವತ್ತೂ ಕೂಡ ನೀರು ಅನ್ಯಾಯ ಆಗಿದೆ. ಆದ್ರೆ ಆಗಂತ ನಾವು ಜನರ ಭಾವನೆಗೆ ವಿರುದ್ಧವಾಗಿ ಯಾವತ್ತೂ ಕೂಡ ಜಿಲ್ಲೆಗೆ ಅನ್ಯಾಯ ಆಗೋ ರೀತಿಯಲ್ಲಿ ಯಾರು ಕೂಡ ತುಮಕೂರು ನಗರದ ಜನತೆಗೂ ಕೂಡ ಈ ಒಂದು ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಹೇಳ್ತಾ ಈ ಹೋರಾಟಕ್ಕೆ ನೀವು ಒಂದೇ ಸಲ್ಲಿಸಕ್ಕಾಗಲ್ಲ. ಅವರು ಪಟ್ಟದ ಇಟ್ಕೊಂಡು ಮಾಡ್ತೀವಿ ತಗೊಂಡಂತ ಯಾವ ರೀತಿ ಕಾನೂನು ಕೂಡ ಅವ್ರ ಕೈಕಟ್ಟ ಹಾಕೋದ್ರ ಬಗ್ಗೆ ಹೆಚ್ಚಿನ ನಾವೆಲ್ಲ ಲಿಂಕೆನಾಲ್ ವಿರುದ್ಧವಾಗಿ ಹೋರಾಟಕ್ಕೆ ಇದೀಗ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು ಸ್ವಾಮೀಜಿಗಳು ಹಾಗೆ ಜನಪ್ರತಿನಿಧಿಗಳು ಇಲ್ಲಿ ವಿರೋಧ ಮಾಡ್ತಿರ್ತಕ್ಕಂತಹದ್ದು ನಮ್ಮ ನೀರನ್ನ ಕಿತ್ಕೊಳ್ತಾ ಇದ್ದಾರೆ ಅನ್ನುವಂತಹ ವಿಚಾರವೇ ಹೊರತು ಅವರಿಗೆ ಯಾವುದೇ ನೀರನ್ನ ಕೊಡಬಾರದು ಅನ್ನುವಂತಹ ಯಾವುದೇ ಆಲೋಚನೆ ಇಲ್ಲ ಇರುವಂತಹದ್ದು. ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಹೋರಾಟದ ರೂಪುರೇಷೆಗಳನ್ನ ಕೂಡ ಇದೀಗ ತೀರ್ಮಾನವನ್ನ ತೆಗೆದುಕೊಂಡಿರುವಂತಹದ್ದು.